ನಮಸ್ಕಾರ ಎಲ್ಲರಿಗೂ. ಎಫ್.ಐ.ಡಿ ಇ-ಕೆ.ವೈ.ಸಿ ಮಾಡುವ ಒಂದು ಕೊನೆಯ ದಿನಾಂಕ ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಯಾರೆಲ್ಲ ಒಂದು ಇ-ಕೆ.ವೈ.ಸಿ ಮಾಡಿಕೊಂಡಿಲ್ಲ ರೈತರು, ಆದಷ್ಟು ಬೇಗ ನಿಮ್ಮ ಒಂದು ಎಫ್.ಐ.ಡಿಗೆ ಇ-ಕೆ.ವೈ.ಸಿಯನ್ನು ಮಾಡಿಕೊಳ್ಳಿ. ಕೊನೆಯ ದಿನಾಂಕವನ್ನು ಮತ್ತೆ ನಿಮಗೆ 5 ದಿನಗಳ ಕಾಲ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೇ ಒಂದು ಮಾರ್ಚ್ 5ರವರೆಗೆ ಅಂದರೆ 5/3/2026ರವರೆಗೆ ಈ ಒಂದು ನಿಮಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಅವಕಾಶವನ್ನು ಕೊಟ್ಟಿದ್ದಾರೆ ಕೃಷಿ ಇಲಾಖೆ ವತಿಯಿಂದ. ಹಾಗೂ ಯಾವ ರೀತಿ ಒಂದು ಇ-ಕೆ.ವೈ.ಸಿ ಮಾಡಿಕೊಳ್ಳೋದಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಒಂದು ಇ-ಕೆ.ವೈ.ಸಿಯನ್ನು ಮಾಡ್ಕೋಬೋದು. ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ಇ-ಕೆ.ವೈ.ಸಿಯನ್ನು ಮಾಡ್ಕೋಬೋದು. ಇ-ಕೆ.ವೈ.ಸಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ದೊರೆಯುತ್ತೆ. ಇದರಲ್ಲಿ ನೀವು ಬಂದು ಮಾಡಿಫಿಕೇಷನ್ ಅಂತ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೊಮ್ಮೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇ-ಕೆ.ವೈ.ಸಿ ಯಾವ ರೀತಿ ಅಂತ. ಮಾಡಿಫಿಕೇಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಇ-ಕೆ.ವೈ.ಸಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಇ-ಕೆ.ವೈ.ಸಿ ಎರಡು ರೀತಿ ಆಪ್ಷನ್ ಬರುತ್ತೆ ಇಲ್ಲಿ. ಇ-ಕೆ.ವೈ.ಸಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇ-ಕೆ.ವೈ.ಸಿ ಆಗುತ್ತೆ. ಅದಾದ ನಂತರ ಮತ್ತೆ ಫಾರ್ಮರ್ ಕನ್ಸೆಂಟ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಕೂಡ ನಿಮಗೆ ಇ-ಸೈನ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ಕೂಡ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಗೆಟ್ OTP ಅಂತ ಕೊಟ್ಟರೆ OTP ಬರುತ್ತೆ. ಬಂದಿರೋಂಥ OTP ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಒಂದು ಇ-ಸೈನು ಕನ್ಸೆಂಟ್ ಇ-ಸೈನು ಆಗುತ್ತೆ. ಅಂದರೆ ಫಾರ್ಮರ್ ಒಂದು ಕನ್ಸೆಂಟು ಸಹಮತಿ ಪತ್ರ ಓಕೆ ಆಗುತ್ತೆ. ಇವೆರಡು ಮಾಡಿಕೊಂಡ್ರೆ ನಿಮಗೆ ಈ ಒಂದು ಫ್ರೂಟ್ಸ್ ಐಡಿಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಒಂದು ಇ-ಕೆ.ವೈ.ಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಫ್.ಐ.ಡಿಗೆ ಇ-ಕೆ.ವೈ.ಸಿ ಮಾಡೋದು ಕಡ್ಡಾಯ ಇದೆ. ಸರ್ಕಾರದ ಒಂದು ಯೋಜನೆಯ ಒಂದು ಅಮೌಂಟ್ ಪಡಿಬೇಕಂದ್ರೆ ಎಫ್.ಐ.ಡಿಗೆ ಇ-ಕೆ.ವೈ.ಸಿ ಮಾಡೋ ಅಗತ್ಯ ಇದೆ. ಹಾಗಾಗಿ ರೈತರಿಗೆ ಅನುಕೂಲವಾಗಲಿ ಅಂತೂ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಈ ಒಂದು ದಿನಾಂಕದ ಒಳಗಾಗಿ ನೀವು ಎಫ್.ಐ.ಡಿಗೆ ಇ-ಕೆ.ವೈ.ಸಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಇದಿಷ್ಟು ಈ ಒಂದು ಎಫ್.ಐ.ಡಿಗೆ ಇ-ಕೆ.ವೈ.ಸಿ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ಯಾವ ರೀತಿ ಮಾಡ್ಕೊಳ್ಳೋಂಥದ್ದು ಕೂಡ ತಿಳಿಸಿಕೊಟ್ಟಿದ್ದೀನಿ. ಕಂಪ್ಲೀಟ್ ಆದಂಥ ವಿಡಿಯೋ ಕೂಡ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇ ನಿಮ್ಮ ಮೊಬೈಲ್ನಲ್ಲೇ ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬೋದು. ಆ ರೀತಿಯಾಗಿ ಹೇಳಿಕೊಟ್ಟಿದ್ದೀನಿ. ಮತ್ತು ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.